ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥೇಶ್ವರ ಧರ್ಮೋತ್ಥಾನ ಟ್ರಸ್ಟ್ ಕರ್ನಾಟಕ ಸರ್ಕಾರದ ಸಹಯೋಗದೊಂದಿಗೆ ಪುರಾತನ ಸ್ಮಾರಕಗಳ ಜೀರ್ಣೋದ್ಧಾರ ನಡೆಸುತ್ತಿದೆ. ಈ ಕುರಿತಾದ ಇನ್ನಷ್ಟು ಮಾಹಿತಿ ಇಲ್ಲಿದೆ. ಲಕ್ಷದೀಪೋತ್ಸವದ ಸಂಭ್ರಮದ ನಡುವೆ ಭಕ್ತರಿಗೆ ನಾಡಿನ ಸಾಂಸ್ಕೃತಿಕ ಪರಂಪರೆಯ ಆಳುವನ್ನ ಪರಿಚಯಿಸುವ ವಿಶೇಷ ಪ್ರಯತ್ನ ಈ ವರ್ಷದ ವಸ್ತು ಪ್ರದರ್ಶನ ವೇದಿಕೆಯಲ್ಲಿ ಮಾಡಲಾಗ್ತಾ ಇದೆ. 1990ರಲ್ಲಿ ಸ್ಥಾಪಿತವಾದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಧರ್ಮೋತ್ಥಾನ ಟ್ರಸ್ಟ್ ಕರ್ನಾಟಕದ ಅನೇಕ ಜೀರ್ಣಾವಸ್ಥೆಯಲ್ಲಿದ್ದ ಪುರಾತನ ದೇವಾಲಯಗಳಿಗೆ ಮರುಜೀವ ನೀಡುವ ಕಾರ್ಯವನ್ನ ಮಾಡುತ್ತಾ ಇರುವುದು ಇಲ್ಲಿ ಫೋಟೋಗಳ ಮೂಲಕ ಕಾಣಬಹುದು. ನನ್ನ ಹೆಸರು ಪರಮೇಶ್ವರ್ ಅಂತ ಹೇಳಿ ದೈಹಿಕ ಶಿಕ್ಷಣ ಶಿಕ್ಷಕನಾಗಿ SDM ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ಒಂದು ಧರ್ಮೋತ್ಥಾನ ಟ್ರಸ್ಟ್ನ ಈ ಒಂದು ಸ್ಟಾಲ್ನಲ್ಲಿ ನಾವು ಪ್ರತಿ ವರ್ಷ ದೀಪೋತ್ಸವದ ಸಂದರ್ಭದಲ್ಲಿ ನಾವು ಈ ಒಂದು ಸ್ಟಾಲನ್ನು ಇಲ್ಲಿ ಸಂಸ್ಥೆಯ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಅಥವಾ ದೇವಸ್ಥಾನಗಳ ಜೀರ್ಣೋದ್ಧಾರದ ಬಗ್ಗೆ ಜನರಿಗೆ ತಿಳುವಳಿಕೆ ಮತ್ತು ಅದರ ಬಗ್ಗೆ ಮಾಹಿತಿಯನ್ನ ಕೊಡುವ ನಿಟ್ಟಿನಲ್ಲಿ ನಾವು ಈ ಒಂದು ಸ್ಟಾಲನ್ನು ಹಾಕಿದ್ದೇವೆ. ಹಾಗಾಗಿ ಇದರ ಬಗ್ಗೆ ಹಲವು ಮಾಹಿತಿಗಳನ್ನು ಈಗಾಗಲೇ ಎಷ್ಟೋ ಜನವನ್ನ ಪಡ್ಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ಪ್ಯಾಂಪ್ಲೆಟ್ಗಳನ್ನ ನಾವು ಅವರಿಗೆ ಹಸ್ತಾಂತರ ಮಾಡ್ತಾ ಇದ್ದೇವೆ. ಜೊತೆಗೆ ಅದೆಷ್ಟೋ ದೇವಸ್ಥಾನಗಳೆಲ್ಲಾದ್ರೂ ಶಿಥಿಲಾವಸ್ಥೆಯಲ್ಲಿ ಇರ್ತಕ್ಕಂಥ ದೇವಸ್ಥಾನ ಇರ್ಬೋದು, ಸ್ಮಾರಕಗಳಿರ್ಬೋದು ಅಥವಾ ಬಸದಿಗಳಿರ್ಬೋದು, ಅವುಗಳ ಎಲ್ಲಿ ಇದೆಯೋ ಅದನ್ನ ಶಿಥಿಲಾವಸ್ಥೆಯಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳನ್ನ ಅಥವಾ ಸ್ಮಾರಕಗಳಿಗೂ ಅದರ ಮಾಹಿತಿಯನ್ನ ಆ ಏರಿಯಾದಲ್ಲಿ ಇರ್ತಕ್ಕಂಥವ್ರು ಅಥವಾ ಸ್ಥಳೀಯರ ಅದರ ಸಮಿತಿಯವರು ಸಂಸ್ಥೆಯ ಗಮನಕ್ಕೆ ತಂದಾಗ ಅಥವಾ ಅದರ ಮುಖಾಂತರ ಬರಹಗಳ ಮುಖಾಂತರ ಸಂಸ್ಥೆಗೆ ತಿಳಿಸಿದಾಗ ಸಂಸ್ಥೆಯ ವತಿಯಿಂದ ಅಲ್ಲಿಗೆ ತಂಡ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಹೋಗಿ ಅದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿಕೊಂಡು ಅದಕ್ಕೆ ಸರ್ಕಾರದ ಅನುಮೋದನೆಯನ್ನು ಪಡೆದುಕೊಂಡು ಜೊತೆಗೆ ನಮ್ಮ ಪೂಜ್ಯ ಕಾವಂದರ ಅಧ್ಯಕ್ಷರ ಒಂದು ಅನುಮತಿಯ ಮೇರೆಗೆ ಆ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಅಥವಾ ಜೀರ್ಣೋದ್ಧಾರ ಕಾರ್ಯಕ್ಕೆ ಮತ್ತೆ ಕಾರ್ಯಪ್ರವೃತ್ತರಾಗಲಿಕ್ಕೆ ಅಲ್ಲಿಂದ ಅನುಮೋದನೆ ಸಿಗ್ತದೆ. ಟ್ರಸ್ಟ್ ಸ್ಥಾಪನೆಯಾದ ಬಳಿಕ ಪುರಾತನ ದೇವಸ್ಥಾನಗಳ ಮೂಲ ಸ್ವರೂಪವನ್ನ ಉಳಿಸುವ ಪುಣ್ಯ ಸೇವೆಯನ್ನ ಮಾಡ್ತಾ ಇದೆ. ಅದೇ ದೃಷ್ಟಿಯಿಂದ ಧರ್ಮೋತ್ಥಾನ ಟ್ರಸ್ಟ್ ನಾಡಿನಾದ್ಯಂತ ಸುಮಾರು 304 ದೇವಾಲಯಗಳ ಜೀರ್ಣೋದ್ಧಾರ ಮಾಡಿದ್ದು ಪ್ರತಿ ವರ್ಷ ಸುಮಾರು 2,000ಕ್ಕೂ ಹೆಚ್ಚು ದೇವಸ್ಥಾನಗಳಿಗೆ ಅಭಿವೃದ್ಧಿ ಮತ್ತು ನವೀಕರಣಕ್ಕಾಗಿ ಧನ ಸಹಾಯ ಮಾಡ್ತಾ ಬರ್ತಾ ಇದೆ. ಸಂಸ್ಕೃತಿ, ಶಿಲ್ಪಕಲೆ ಮತ್ತು ಧಾರ್ಮಿಕ ಪರಂಪರೆಯ ಸಂರಕ್ಷಣೆ ಇವೆಲ್ಲವೂ ಒಂದೇ ಸ್ಥಳದಲ್ಲಿ ಒಟ್ಟುಗೂಡಿರುವುದು ಈ ವಸ್ತು ಪ್ರದರ್ಶನದಲ್ಲಿ. ಈ ಮೂಲಕ ಲಕ್ಷ ದೀಪೋತ್ಸವಕ್ಕೆ ಬಂದ ಭಕ್ತರಿಗೆ ಇದು ಪ್ರೇರಣೆಯಾಗ್ತಾ ಇದೆ. ಪುರಾತನ ದೇವಾಲಯಗಳ ಜೀರ್ಣೋದ್ಧಾರ ಕಾರ್ಯದ ಮೂಲಕ ನಾಡಿನ ಪರಂಪರೆಯನ್ನ ಭವಿಷ್ಯದ ಪೀಳಿಗೆಗೂ ತಲುಪುವಂತೆ ಮಾಡುವ ಧರ್ಮೋತ್ಥಾನ ಟ್ರಸ್ಟ್ ಸೇವೆ ನಿಜಕ್ಕೂ ಶ್ಲಾಘನೀಯ. ಕ್ಯಾಮರಾ ಪರ್ಸನ್ ಅನುಶ್ರೀ ಜೊತೆ ತರುಣ್, ಪತ್ರಿಕೋದ್ಯಮ ವಿಭಾಗ, CMC ಉಜಿರೆ.